ಸರ್ ನಮಸ್ಕಾರ, ಇದು ನಿಮ್ಮ AW ಚಾನೆಲ್. ಈಗ ಮುಂಬರುವ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ರಾಹುಲ್ ಗಾಂಧಿ. ಓಕೆ ಸರ್, ಏನು ಒಳ್ಳೇದಾಗುತ್ತೆ ಸರ್ ರಾಹುಲ್ ಗಾಂಧಿ ಅವ್ರು ಬಂದರೆ? ಎಲ್ಲ GST ತೆಗಿತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಡೀಸೆಲ್ ಪೆಟ್ರೋಲ್ ಕಮ್ಮಿ ಆಗಬಹುದು. ಓಕೆ, ಅವಾಗ ಕಾಂಗ್ರೆಸ್ ಇದ್ದಾಗ ಪೆಟ್ರೋಲ್ ರೇಟ್ ಏನಿತ್ತು ಸರ್? ಕಮ್ಮಿ ಇತ್ತು ಆವಾಗ. ಓಕೆ, $155ಗೆ $70 ನಮಗೆ ಸಿಗ್ತಾಯಿತ್ತು. ಈಗ $65ಗೆ $100 ಸಿಗ್ತಾ ಇದೆ. $100 ಹಾಂ, ಬ್ಯಾರಲ್ 65 ಇದೆ ಈಗ. ಸಿಗ್ತಾ ಇರೋದು ನಮಗೆ $100ಗೆ. $155 ಇದ್ದಾಗ $70 ಸಿಗ್ತಾಯಿತ್ತು. ಉಲ್ಟಾ ಆಗಿದೆ. ಕಾಂಗ್ರೆಸ್ ಎಲ್ಲ ಒಂದು 54 ವರ್ಷ ಆ ಥರ ಎಲ್ಲ ಆಡಳಿತ ಮಾಡಿದ್ರು. ಪೆಟ್ರೋಲ್ ರೇಟ್ ಬಂದ್ಬಿಟ್ಟು ಒಂದು $56 ಜಾಸ್ತಿ ಆಗಿದ್ದು ಅವ್ರು ಇದ್ದಿದ್ದ ಟೈಮಲ್ಲಿ. $54 ಏನೋ ಬಂದು ಒಂದಿಷ್ಟು ವರ್ಷಕ್ಕೇ ಪೆಟ್ರೋಲ್ ಪ್ರೈಸ್ಗಳು ಈ ಥರ ಜಾಸ್ತಿ ಆಯ್ತಲ್ಲ ಅಂತ ಜನ ಯೋಚನೆ ಮಾಡ್ಬೋದಲ್ಲ ಒಂದು ಕಡೆ. ಹೌದು, 56 ಇವ್ರು ಏನಾದರೂ 56 ವರ್ಷ ಮೋದಿಯವರು ಇದ್ಬಿಟ್ಟಿದ್ರೆ ಈಗ $500 ಆಗ್ಬಿಟ್ಟಿರೋದು ಪೆಟ್ರೋಲ್. $155 ಕೊಟ್ಟು ಅವರು ಒಂದು ಬ್ಯಾರಲ್ ತೊಗೊಂಡಿದ್ರೆ ಈಗ ಮೋಸ್ಟ್ಲಿ ನಮಗೆ $300ಗೆ ಕೊಡೋರು ಅವ್ರಿಗೆ. ಈಗ ಒಬ್ಬೊಬ್ಬರು ಜನ ಹೇಳ್ತಾರೆ ಸುಮ್ಮನೆ $500 ಎಲ್ಲ ಆಗ್ಬಿಡುತ್ತೆ ಅಂತ ಹೆಂಗೆ ಹೇಳ್ತಾವ್ರಲ್ಲ, ಏನು ಗೊತ್ತು ಇವ್ರಿಗೆ ಮೋದಿ ಇರೋದಕ್ಕೆ ಎಷ್ಟೆಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಜನ. ಅಲ್ಲ, ನಮಗೆ ಗೊತ್ತಿದೆಯಲ್ಲ, $155 ಬ್ಯಾರಲ್ಗೆ $1 ಕೊಟ್ಟು ತೊಗೊಳ್ತಿದ್ದಾಗ $70 ಸಿಗ್ತಿರ್ಬೇಕಾದ್ರೆ ಈಗ $65ಗೆ $100 ಸಿಗ್ತಾ ಅಂದರೆ 1 to 3 ಆಯಿತು. ಅದು 1 to 3 ಆಯಿತು ಅಂದರೆ ಆ ಥರ ಈಗಿದ್ದಿದ್ರೆ $300 ಗ್ಯಾರಂಟಿ ಇರೋದು ಪೆಟ್ರೋಲಿಗೆ. ಸರ್, ಈ ಪ್ರೈಸ್ ಎಲ್ಲ ಜಾಸ್ತಿ ಆಗುತ್ತಲ್ಲ, ಪೆಟ್ರೋಲ್ ಏರಿಕೆ, ಡೀಸೆಲ್ ಏರಿಕೆ, ಮತ್ತು ಟ್ರಾವೆಲ್ಗೆ ಇದು ರೋಡ್ ಟ್ಯಾಕ್ಸ್, ಈ ರೈಸಸ್ ಎಲ್ಲ ಆದಾಗ ಅದು ನಮ್ಮ ಈ ದೇಶ ಅದೇ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥನ ಆಗಿಲ್ಲ ಅಂದರೆ ನಮಗೆ ಜನಕ್ಕೆ ಹೊಡ್ತಾ ಆಗ್ತಿದೆ ಇದು ಪ್ರೈಸಿಂದ. ಇದೆರಡು ಫಸ್ಟ್ ಡೀಸೆಲ್ ಪೆಟ್ರೋಲ್ ರೇಟ್ನ ಡೌನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಕಮ್ಮಿ ಆಗುತ್ತೆ. ಓಕೆ ಸರ್, ಕಡಿಮೆ ಆದಾಗ ಏನಾಗುತ್ತೆ ಸರ್? ಕಡಿಮೆ ಆದಾಗ ಜನಗಳಿಗೆ ಸಂಪಾದನೆ ಅಷ್ಟೇ ಇರುತ್ತೆ, ಖರ್ಚು ಕಮ್ಮಿ ಆಗುತ್ತೆ. ಈಗ ಖರ್ಚು ಜಾಸ್ತಿ ಆಗಿದೆ, ಸಂಪಾದನೆ ಅಷ್ಟೇ ಇದೆ, ಕಮ್ಮಿ ಇದೆ. ಖರ್ಚು ಕಡಿಮೆ ಆದರೆ ಅದು ನಮ್ಮ ಭಾರತಕ್ಕೆ ಸಪೋರ್ಟ್ ಆಗುತ್ತೆ ಸರ್. ಖರ್ಚು ಕಮ್ಮಿ ಆದರೆ ಜನ ಖುಷಿಯಿಂದ ಇರ್ತಾರೆ, ಆರಾಮಾಗಿರ್ತಾರೆ. ಜನಕ್ಕೆ ಜನ ಮಾಡ್ತಾ ಇರೋದು, ಜನ ನೆಮ್ಮದಿಯಾಗಿರ್ಬೇಕು ಅಂತಲೇ ಮಾಡ್ತಾ ಇರೋದು. ಖರ್ಚು ಕಮ್ಮಿ ಆದರೆ ಜನ ನೆಮ್ಮದಿಯಾಗಿರ್ತಾರೆ. ಓಕೆ, ಅದಕ್ಕೂ ನಮ್ಮ ಭಾರತ ಉದ್ಧಾರ ಆಗೋದಕ್ಕೂ ಏನು ವ್ಯತ್ಯಾಸ ಬರುತ್ತೆ? ಅವಾಗ ಖರ್ಚು ಕಡಿಮೆ ಮಾಡಿದಾಗ ಮಿನಿಸ್ಟ್ರಿಗಳು ದುಡ್ಡು ತಿನ್ನೋದು ಕಮ್ಮಿ ಮಾಡಿದ್ರೆ ಭಾರತ ಉದ್ಧಾರ ಆಗುತ್ತೆ. ಓಕೆ, ಹಾಂ, ಸಾವಿರಾರು ಕೋಟಿ ಅವ್ರ ಹತ್ರ ಇದೆ. ಬೇರೆಯವ್ರ ಹತ್ರ ಎಲ್ಲ ಒಂದು 50,000 1 ಲಕ್ಷನೂ ಇರಲ್ಲ. ಅವ್ರ ಹತ್ರ ಸಾವಿರಾರು ಕೋಟಿ ಇರುತ್ತೆ. ಆ ದುಡ್ಡನ್ನೆಲ್ಲ ಮೋದಿಯವರು ತರ್ತೀನಿ ಅಂತ ಹೇಳಿದ್ರಲ್ಲ, ತಂದುಬಿಟ್ಟಿದ್ರೆ ಉದ್ಧಾರ ಆಗ್ಬಿಟ್ಟಿರೋದು ಇವಾಗ. ಅವರು ಬರೀ ಹೇಳಿದ್ರು, ತರಲಿಲ್ಲ. ಓಕೆ ಸರ್, ನಾನು ಕೇಳಿರೋ ಪ್ರಕಾರ ನ್ಯೂಸಲ್ಲೆಲ್ಲ DK ಶಿವಕುಮಾರ್ ಅವರು ಆ ಥರ ಆಸ್ತಿ ಮಾಡ್ಕೊಂಡವ್ರೆ, ಸಿದ್ದರಾಮಯ್ಯ ಆ ಥರ ದುಡ್ಡು ಮಾಡ್ಕೊಂಡವ್ರೆ, JDS ಅವರು ಆ ಥರ ದುಡ್ಡು ಮಾಡ್ಕೊಂಡವ್ರೆ ಅಂತೆಲ್ಲ ಇದೆ. ಅದೇ BJP ಅವ್ರು ಬಂದಾಗ ಅಷ್ಟೇ ಎಲ್ಲರೂ ಮಾಡಿದ್ದಾರೆ. ಯಾರು ಎಲ್ಲ ಒಬ್ಬರು ಕಳ್ಳರು, ಒಬ್ಬರು ಕದೀಮ್ರು, ಆ ಥರ ಯಾರು ಸಾಂಚ ಯಾರೂ ಇಲ್ಲ ರಾಜಕೀಯದಲ್ಲಿ. ಎಲ್ಲ ಮಾಡಿರ್ತಾರೆ. ಕಳ್ಳರು ರಾತ್ರಿ ಹೊತ್ತು ಕದೀತಾರೆ, ಈ ಡಾಕಾ ಹಾಕೋರು ಹಗಲೊತ್ತು ಹಾಕ್ತಾರಲ್ಲ, ಆ ಥರ ಆಗಿದೆ ಅಷ್ಟೇ ವ್ಯತ್ಯಾಸ. ಅವ್ರು ಕದೀತಾರೆ ಮಲಗಿರುವಾಗ, ಇವರು ಎಚ್ಚರ ಆಗಿದಾಗಲೇ ಬಂದು ದರೋಡೆ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ ಅನ್ನೋದು. ಓಕೆ ಸರ್, BJP ಅವರು ಹೆದರಲ್ಲ, ಏನು ಮಾಡೋಕ್ಕೂ ಹೆದರಲ್ಲ. ಅವ್ರು ಏನು ಬೇಕಾದರೂ ಸುಳ್ಳು ಹೇಳಿಬಿಟ್ಟು, ಬೇಕಾದರೆ ಸತ್ಯಕ್ಕೆ ಸುಳ್ಳು ಮಾಡಿ ಅವರು ಮುಂದೆನೇ ನಿಂತಿರ್ತಾರೆ. ಕಾಂಗ್ರೆಸ್ನವರು ಸುಳ್ಳು ಹೇಳಿದಾಗ ಅವನ್ಸ್ಕೊಂಡೋದು ಬಿಡ್ತಾರೆ, ಅಷ್ಟೇ ವ್ಯತ್ಯಾಸ ಇರೋದು. ಅವ್ರು ಸ್ವಲ್ಪ ಹೆದರ್ತಾರೆ, ಇವರು ಹೆದರಲ್ಲ. ರಾಹುಲ್ ಗಾಂಧಿ ಅವ್ರು ಬಂದರೆ ಚೇಂಜಸ್ ಆಗುತ್ತೆ ಅಂತಾರೆ? ಆಗುತ್ತೆ. ಅವರು ಚೆನ್ನಾಗಿ ಓದಿರೋರು, ಅವ್ರಿಗೆ ತಿಳುವಳಿಕೆ ಇರೋರು, ಮುಂದಾಲೋಚನೆ ಇರೋರು, ಮೋಸ್ಟ್ಲಿ ಆಗ್ಬೋದು. ಹಾಂ, 100% ಹೇಳೋಕ್ಕಾಗಲ್ಲ, 50% ಹೇಳ್ಬೋದು. ಈಗ ಇರೋಷ್ಟಕ್ಕೆ ಒಂದು 50% ಒಳ್ಳೇದಾಗ್ಬೋದು. 100% ಯಾರು ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ಗೆ ಈಗ ನಿಮಗೆ ಆ ಥರ ಒಂದು ಪೋಸ್ಟಿಂಗ್ ಬಂದಾಗ ನೀವು ಏನಾದರೂ ಒಂದು 2 ಪ್ಲ್ಯಾನ್ ತರಬೇಕು ಅನ್ನೋದಾದರೆ ಯಾವ ಥರ ಇರುತ್ತೆ ಸರ್? ನನಗೆ ಇರೋದು ಫಸ್ಟ್ ಅದೇ, ಡೀಸೆಲ್ ಪ್ರೈಸ್ ಕಮ್ಮಿ ಮಾಡಬೇಕು ಅವರು ಫಸ್ಟ್. ಆಮೇಲೆ GST ತಗೋಬೇಕು. ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ. ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾಡಿ.